ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ. ತಗೊಳ್ಳಿ. ಕುಡಿ. ಬೇಡ ರೀ, ಪ್ಲೀಸ್ ಸ್ವಲ್ಪ ಕುಡಿ. ನೆತ್ತಿಗೆ ಹತ್ತು ಬಿಡ್ತಾ? ನಿಧಾನ ನಿಧಾನ, ಮೆಲ್ಗೆ. ನಮ್ಮಣ್ಣ ನನ್ನ ನೆನ್ಸ್ಕೊತಾ ಇದ್ದಾನೆ ಅನ್ಸುತ್ತೆ ರೀ. ಗಂಡ ಎದುರಿಗೆ ಇದ್ರು ಅಣ್ಣಿಂದೇ ನೆನಪಾ? ಅಪ್ಕೊಳ್ಳೋ ತೋಳ್ ಸಿಕ್ಕಿದ ತಕ್ಷಣ ಎತ್ತಾಡ್ಸಿದ ತೋಳ್ನ ಮರೆಯಕ್ಕಾಗತ್ತೇನ್ರಿ? ಅವ್ನ್ ನನ್ನ ಗಂಡ ಮಾತ್ರ ಅಲ್ಲ, ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ ಅವನೇ. ಏನ ಇದು ಲಕ್ಷ್ಮಿ? ನೀನ್ ಇದನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನನಗ್ ಗೊತ್ತಿಲ್ವಾ? ಮೈ ಸ್ವೀಟ್ ವೈಫ್, ಆ ನಿನ್ನ ಅಣ್ಣನ ಜೊತೆ ಈ ಗಂಡನ ಮೇಲೆ ಸ್ವಲ್ಪ ಪ್ರೀತಿ ತೋರ್ಸ. ಹಲೋ. ಹಾಯ್ ಮಮ್. 3 ದಿವಸದಿಂದ ಫೋನೇ ಇಲ್ಲ. ಡೆಲ್ಲಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸೇ ಇಲ್ವಲ್ಲ. ನಾನೀಗ ಡೆಲ್ಲಿ ಇಲ್ಲಮ್ಮ, ಅರ್ಜೆಂಟ್ ಆಗಿ ಭುವನೇಶ್ವರಕ್ಕೆ ಬಂದಿದ್ದೀನಿ. ವಿಷಯ ತಿಳಿಸೋಣ ಅಂದ್ರೆ ಇಲ್ಲಿ 3 ದಿವಸದಿಂದ ಸೈಕ್ಲೋನ್ ಎಫೆಕ್ಟ್, STD ಲೈನ್ಸ್ ಎಲ್ಲ ಔಟ್ ಆಫ್ ಆರ್ಡರ್ ಆಗಿತ್ತು. ಅದಕ್ಕೆ ಫೋನ್ ಮಾಡಕ್ಕಾಗ್ಲಿಲ್ಲ. ಅದ್ ಸರಿ, ನೀವೆಲ್ಲ ಮದುವೆಗೆ ಹೋಗಿದ್ರಾ? ಹೋಗಿದ್ವಪ್ಪ. ಹೋಗಿ ನೋಡ್ಬಾರ್ದನ್ನೆಲ್ಲ ನೋಡಿ, ಕೇಳ್ಬಾರ್ದನ್ನೆಲ್ಲ ಕೇಳ್ಕೊಂಡ್ ಬಂದ್ವಿ. ಹಿಂದೆ ಮುಂದೆ ತಿಳಿದೆ ಮದ್ವೆ ಆದ್ರೆ ಹಿಂಗೆ ಆಗೋದು. ಯಾಕಮ್ಮ, ಏನಾಯ್ತು? ಇನ್ನೇನಾಗ್ಬೇಕು? ನೀನ್ ಮಾಡಿರೋ ಮುಟ್ಟಾಳ್ತನಕ್ಕೆ ಏನ್ ಆಗ್ಬೇಕಾಗಿತ್ತೋ ಅದೇ ಆಗಿರೋದು. ಅಂದ್ರೆ ನೀನ್ ಹೆಂಡತಿ ನೀನ್ ಹೊರಟಿದ್ದ ದಿನ ಮನೆ ಬಿಟ್ಟವಳು ಇವತ್ತಿನ ತನಕ ಮನೆಗೆ ವಾಪಸ್ ಬಂದಿಲ್ಲ. ಅಷ್ಟೇನಾ? ಪಾಪ ಅವ್ರ ಅಣ್ಣನ್ ಮದ್ವೆ, ಅವ್ರ ಮನೇಲೂ ಯಾರು ಹೆಂಗಸ್ರಿಲ್ಲ, ಅದ್ರಲ್ಲೇನ್ ತಪ್ಪಿದೆ ಬಿಡು. ಅಣ್ಣನ್ ಜೊತೆಲಿದ್ರೆ ತಪ್ಪಿಲ್ಲ ಕಣೋ, ಆದ್ರೆ ಡ್ರೈವರ್ ಜೊತೆ ಇಲ್ಲಿರೋದು ತಪ್ಪು. ಏನ್ ಹೇಳ್ತಿದ್ಯಮ್ಮ? ನಾನೇನು ಹೇಳ್ತಿಲ್ಲಪ್ಪ. ಈ ಹುಡುಗಿನ ನಿಮ್ ಮಗನಿಗೆ ಮದುವೆ ಮಾಡಿದಿರೋ ಇಲ್ಲ ಡ್ರೈವರ್ಗ್ ಮಾಡಿದಿರೋ ಅಂತ 3 ಜನ ಎಲ್ಲ ಕ್ಯಾಕರ್ ಸುಗೀತಾ ಇದ್ದಾರೆ. ಆ ಮಾತು ಕೇಳಿ ಅಲ್ಲೇ ಎದೆ ಹೊಡ್ಕೊಂಡು ಸಾಯ್ಬೇಕಾಗಿತ್ತು. ಆದ್ರೆ ಏನ್ ಮಾಡ್ಲಿ, ನಿನಗ್ ವಿಷಯ ತಿಳಿಸ್ಬೇಕಲ್ಲ, ಅದಕ್ಕೆ ಇನ್ನ ಬದುಕಿದ್ದೀನಿ. ಸಾಕ್ ಸುಮ್ಮರಮ್ಮ, ಲಕ್ಷ್ಮಿ ಅಂತವಳಲ್ಲ. ಗೊತ್ತಪ್ಪ, ಚೆನ್ನಾಗ್ ಗೊತ್ತು. ನನ್ ಮಾತು ನಂಬಲ್ಲ ಅಂತಾನೋ ನನಗ್ ಗೊತ್ತು. ಸತ್ಯ ಏನು ಅಂತ ನೀನ್ ಬಂದ್ಮೇಲೆ ಗೊತ್ತಾಗುತ್ತೆ. ಬೇಗ ಹೊರಟು ಬಾ.